ಈ ಒಂದು ಚಿಕ್ಕ ಮಷೀನ್ ಏನಂತಂದ್ರೆ ನೀವು ನಿಮ್ ಊರಲ್ಲೇ ಇದ್ಕೊಂಡು ಹಳ್ಳಿಯಲ್ಲೇ ಇದ್ಕೊಂಡು ನಿಮಗೆ 30 ರಿಂದ 40 ಸಾವಿರ ಏನಂತಂದ್ರೆ ದುಡಿಮೆ ಮಾಡ್ಕೋಬಹುದು. ಕರೆಂಟ್ ಬೇಕಾದ್ರೆ ನಡೆಯುತ್ತೆ, ಇಲ್ಲ ಪೆಟ್ರೋಲ್ ಬೇಕಾದ್ರೆ ಮೋಟರ್ ಮೇಲೆ ನಡೆಯುತ್ತೆ. ಒಂದು ಗಂಟೆ ಆರಾಮ್ ಸೇವೆ ನಿಮಗೆ ಬಂದು 200 ಇಂದ 250 ಗ್ಲಾಸಸ್ ಆಫ್ ಜ್ಯೂಸಸ್ ಇಲ್ಲಿ ಹಾಕ್ಬಹುದು. ಆಲ್ರೆಡಿ ತುಂಬಾ ಕಸ್ಟಮರ್ಸ್ ಕರ್ನಾಟಕದಲ್ಲಿದ್ದ ನಮ್ಮ ಮಿಷನ್ಸ್ ತುಂಬಾ ಪರ್ಚೇಸ್ ಮಾಡಿರ್ತಾರ. ಹಳೆ ಮಿಷನ್ ಎಲ್ಲ ನೋಡ್ರಿ ಅಂದ್ರೆ ನೀವು ಒಂದು ಸಾರಿ ಮೇಲೆ ಒಂದು 2 ಟೈಮ್ಸ್ 3 ಟೈಮ್ಸ್ ನೀವು ಹಾಕ್ಬೇಕು, ಹಾಕ್ಬೇಕು. ಇದು ನೋಡ್ರಿ ಒಂದೇ ಸಾರಿ, ಇದು ನೋಡಿ ಫುಲ್ ಡ್ರೈ ಹಂಗೆ ಇರ್ತದೆ. ಒಂದೇ ಸರ್ತಿಗೆ ಸಾರಿ ಇಷ್ಟು ಕ್ಲಿಯರ್ ಅವಶ್ಯವಿಲ್ಲ ಸರ್. ಇದು ನೋಡ್ರಿ ಅಂದ್ರೆ ನಾವು ತುಂಬಾ ಕಾಂಪ್ಯಾಕ್ಟ್ ಆಗಿ ಕೊಟ್ಟಿರ್ತೀರಿ. ನಾರ್ಮಲ್ ಆಗಿ ಲೇಡೀಸ್ ಇದನ್ನ ಯೂಸ್ ಮಾಡಬಹುದು. ದಿನಕ್ಕ ನಮಗೆ ಬಂದು 3000 ರಿಂದ 4000 ರೂಪಾಯಿ ಪ್ರಾಫಿಟ್ ಇರ್ತದೆ. ಇಲ್ಲ ನಮ್ಮ ಹತ್ರ ಶಾಪ್ಸ್ ಇಲ್ಲ, ನಾವು ಬಂದು ರೋಡ್ ಸೈಡ್ ಬಂದು ಮಡಗ್ತೀರಿ ಹಂಗಂದ್ರೆ ಅವ್ರಿಗೆ ಬಂದು ಪೆಟ್ರೋಲ್ ಇಂಜಿನ್ ಇವ್ರಿಗೆ ಬಂದು ಪೆಟ್ರೋಲ್ ಮಾಡಲ್ ಬಂದು ನಾವು ಕೊಡ್ತೀವಿ. ನೀವು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಆರಾಮ್ಸೆ ನೀವು ಬಂದು 1 1.5 ಅವರ್ಸ್ ಬರೀ ನೀವು ರನ್ ಮಾಡಬಹುದು ಸರ್. 1 HP ಮೋಟರ್ ಹಾಕಿರ್ತೀರಿ. ಸೊ 1 HP ಮೋಟರ್ ಮಣ ಕರೆಂಟ್ಲಿ ನೀವು ಇದನ್ನ ಯೂಸ್ ಮಾಡಬಹುದು ಸರ್. ಇದು ಟೆಂಡರ್ ಕೋಕೋನಟ್ ಮ್ಯಾನ್ಯುವಲ್ ಕಟ್ಟಿಂಗ್ ಮಿಷನ್ ಸರ್. ಈ ಕಡೆ ನೀವು ಕಾಯಿ ಮಾಡಿ ಈ ಕಡೆ ಹಿಂಗ ಕಟ್ ಮಾಡಬಹುದು. ನೋಡ್ರಿ ನಾವು ಜ್ಯೂಸ್ ಇವಾಗ ಹಾಕಿರೋದು ನಾ ಡೆಮೋ ತೋರಿಸ್ತೀನಿ ನಿಮ್ಗೆ. ಸೊ ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಕೊಯಂಬತ್ತೂರ್ ಇದ್ದೀನಿ, ತಮಿಳ್ನಾಡಲ್ಲಿ ಇದೆ ನಾನು. ಸೊ ಇವತ್ತೊಂದು ಏನಂತಂದ್ರೆ ಮನೆಯಲ್ಲೇ ಇದ್ಕೊಂಡು ಅವ್ರ ಹಳ್ಳಿಯಲ್ಲೇ ಇದ್ಕೊಂಡು ಏನಂತಂದ್ರೆ ಬಿಸ್ನೆಸ್ ಮಾಡುವಂತದ್ದು ಶುಗರ್ ಕೇನ್ ಜ್ಯೂಸ್ ಮಷಿನ್ ಏನಂತಂದ್ರೆ ನಿಮ್ಗೆ ಪರ್ಚೇಸ್ ಇದ್ದೀನಿ. ಸೊ ಈಗಂತೂ ಬೇಸಿಕ್ ಕಾಲ ಇದೆ. ಕಬ್ಬಿನ ಹಾಲಿನ ಮಷಿನ್ ಅಂತ ಹೇಳ್ತಾರೆ, ಶುಗರ್ ಕೇನ್ ಜ್ಯೂಸ್ ಮಷಿನ್ ಅಂತ ಹೇಳ್ತಾರೆ. ತುಂಬಾ ಪೋರ್ಟೇಬಲ್ ಇದೆ. ಇದನ್ನ ನೀವು ಎಲೆಕ್ಟ್ರಿಕಲ್ ಅಂದ್ರೆ ಕರೆಂಟ್ ಮುಖಾಂತರ ಬೇಕಾದ್ರೆ ರನ್ ಮಾಡಬಹುದು, ಇಲ್ಲ ಅಂತಂದ್ರೆ ನಿಮ್ಗೆ ಪೆಟ್ರೋಲ್ ಮುಖಾಂತರ ಬೇಕಾದ್ರೆ ನೀವು ರನ್ ಮಾಡ್ಕೋಬಹುದು. ಬನ್ನಿ ನಮ್ ಜೊತೆ ಮೇಡಮ್ ಅವ್ರು ಇದಾರೆ. ಸೊ ಅವ್ರಿಂದ ಏನಂತಂದ್ರೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಿಮ್ಗೆ. ಸೊ ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ಇವತ್ತು ತಮಿಳ್ನಾಡಿಗೆ ಬಂದಿರಿ, ಕೊಯಂಬತ್ತೂರ್ಗೆ, ಕುಮಾರವೇಲ್ ಇಂಡಸ್ಟ್ರಿಗೆ. ಸೊ ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್. ಈಗ ನೋಡ್ರೆ ಬೇಸಿಗೆ ಕಾಲ ಅಲ್ಲವಾ, ಸೊ ಬೇಸಿಗೆ ಕಾಲನಾல ಈಗ ಬಂದು ನಾವು ಈ ಮಿಷನ್ ಬಂದು MK ಕುಮಾರವೇಲ್ ಇಂಡಸ್ಟ್ರೀಸ್ ಶುಗರ್ ಕೇನ್ ಮಿಷನ್ ಬಂದು ನಾವು ಜ್ಯೂಸ್ ಮಿಷನ್ ಬಂದು ಇಂಟ್ರೊಡ್ಯೂಸ್ ಮಾಡಿರ್ತೀರಿ. ಇದ್ರ ಬಂದು ನೋಡ್ರಿದ್ರೆ 2 ತರ ಇರ್ತದ. ಒಂದು ನೋಡ್ರಿದ್ರೆ ಮೋಟರ್ ಮಾಡೆಲ್ ಇರ್ತದ. ಈಗ ಕರೆಂಟ್ ಮೋಟರ್ ಇಲ್ಲ, ಕರೆಂಟ್ ಇಲ್ಲದಂಗೆ ಯಾರಾದ್ರೂ ಬಂದು ರೋಡ್ ಸೈಡ್ ಬಂದು ಶಾಪ್ ಮಾಡಬೇಕಂದ್ರೆ ಅವ್ರಿಯಾಗ ಬಂದು ನಾವು ಮೋಟರ್ ಮಾಡಲ್ 2 ತರ ಮಿಷನ್ ನಾವು ಬಂದು ಮ್ಯಾನುಫ್ಯಾಕ್ಚರಿಂಗ್ ಕರೆಂಟ್ ಬೇಕಾದ್ರೆ ನಡೆಯುತ್ತೆ, ಇಲ್ಲ ಪೆಟ್ರೋಲ್ ಬೇಕಾದ್ರೆ ಮೋಟರ್ ಮೇಲೆ ನಡೆಯುತ್ತೆ. ಎಲ್ಲಿ ಬೇಕಾದ್ರೆ ತಗೊಂಡು ಹೋಗಬಹುದು ಅಲ್ವಾ? ಓಕೆ ಮೇಡಮ್, ಈ ಚಿಕ್ಕ ಮಷಿನ್ ಇದೆ, ಸೊ ಔಟ್ಪುಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರೋದು ಸರ್. ಇದ್ರ ಬಂದು ನೀವು ಒಂದು ಕಪ್ ಹಾಕಿದ್ರೆ ಮ್ಯಾಕ್ಸಿಮಮ್ ನೋಡ್ರಿದ್ರೆ ನೀವು ಒಂದು 3 ಟಮ್ಲರ್ಸ್ ಆಫ್ ಜ್ಯೂಸಸ್ ಬಂದು ಹಾಕ್ಬಹುದು ಸರ್. ಓಕೆ, ಎಷ್ಟು ಲೀಟರ್ ವರೆಗೆ ಬರುತ್ತೆ ಔಟ್ಪುಟ್? ಲೀಟರ್ ಏನಾದ್ರು ಲೀಟರ್ ಬಂದು ನೋಡ್ರಿ ಅಂದ್ರೆ ನೀವು ಒಂದು ಗ್ಲಾಸ್ ಅಂದ್ರೆ ನೀವು 200-250 ml ಬರೋದು. ಸೊ ನೀವು ಬಂದು ಒಂದು ಕಪ್ ಹಾಕ್ರಿ ಅಂದ್ರೆ ದೊಡ್ಡ ಕಪ್ ಹೆಂಗಿದ್ರೆ ಒಂದ್ ಹಾಕ್ತೀರಿ ಹಂಗಂದ್ರೆ ನೀವು 3 ಟಮ್ಲರ್ಸ್ ಬರೋದು. ಆರಾಮ್ಸೆ ನೀವು ಒಂದು 600-750 ml ಬಂದು ನೀವು ಜ್ಯೂಸಸ್ ಹಾಕ್ಬಹುದು, ಆರಾಮಾಗಿ ಮಾಡ್ಕೋಬಹುದು. ಮೇಡಮ್, ಸೊ ಈ ಮಷಿನ್ ಇಟ್ಕೊಂಡು ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡಬಹುದು ಸರ್? ಇದು ಬಂದು ನೋಡ್ರಿ ಅಂದ್ರೆ ಈಗ ಮಿಷನ್ ನಾವು 2-in-1 ಮಾಡೆಲ್ ಕೊಟ್ಟಿರ್ತೀರಲ್ವಾ. ಸೊ ಈಗ ಆಲ್ರೆಡಿ ಬಂದು ನೀವ್ ಯಾವ್ದಾದ್ರು ಶಾಪ್ಸ್ ರನ್ ಮಾಡಿರ್ತೀರಿ, ಈಗ ಫ್ರೂಟ್ ಶಾಪ್ ಮಾಡಿರ್ತೀರಿ, ಇಲ್ಲ ಯಾವ್ದಾದ್ರು ನೀವು ಒಂದು ಸ್ಟೇಷನರಿ ಮಾಡಿರ್ತೀರಿ, ಡ್ರೆಸ್ ಇರುತ್ತೆ, ಏದೋ ಒಂದು ನೀವು ಆಲ್ರೆಡಿ ಶಾಪ್ ನಿಮ್ ಹತ್ರ ಇರ್ತದ ಹಂಗಂದ್ರ ನೀವು ಬಂದು ಇದ್ರ ಮೋಟಾರ್ ಯೂಸ್ ಮಾಡಿ ಈ ಕಸ್ಟಮರ್ಸ್ ಬಂದು ಇದನ್ನ ಯೂಸ್ ಮಾಡಬಹುದು. ಆರಾಮಾಗಿ 1 hour to 1.5 hours ನೀವು ರನ್ ಮಾಡಬಹುದು. ಎರಡರಲ್ಲಿ ಪ್ರಾಕ್ಟಿಕಲ್ ಯಾವ ತರ ಅಂತ ತೋರಿಸ್ಕೊಡ್ತೀರಲ್ಲ? ಖಂಡಿತ ಸರ್, ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡಬಹುದು ಈ ಮಿಷನ್ ಹೆಂಗ ರನ್ ಆಗುತ್ತದೆ ಅಂತ ಹೇಳಿ. ಬನ್ನಿ ವೀಕ್ಷಕರೇ, ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡಿ. ನೀವು ಕಬ್ಬು ಹಾಕಿ ಎಷ್ಟು ಗೊತ್ತಾಗುತ್ತೆ? ಓಕೆ ಸರ್, ಈಗ ನೋಡಿದ್ರೆ ನಾವು ಮೋಟರ್ ಮಾಡೆಲ್ ಮಿಷನ್ ತೋರಿಸ್ತೀನಿ ನಿಮ್ಗೆ. ಜಸ್ಟ್ ನೀವು ಆರಾಮ್ಸೆ ಮೋಟರ್ ಇರ್ತದಲ್ವಾ, ಇದು ಆನ್ ಆಫ್ ಬಟನ್, ಜಸ್ಟ್ ಇದು ಆನ್ ಮಾಡಿದ್ರೆ ಸಾಕು. ಒಂದ್ ಬಟನ್ ಸೌಂಡ್ಲೆಸ್, ಇದು ಒಂದ್ ಸೈಡ್ ನೀವು ಹಾಕಿದ್ರೆ ಸಾಕು. ಈಗ ಕಬ್ಬು ನೋಡ್ರಿ ಅಂದ್ರೆ ನೀವು ಒಳಗಡೆ ಹಿಂಗ್ ಮಡಿ ಇಟ್ಟು ಕೈ ಎತ್ತಿರ ಕೂಡ ಒಳಗಡೆ ಹೋಗೋದು ಅವಶ್ಯಕತೆ ಏನಾದ್ರು. ಫ್ರೆಶ್ ಆಗಿರುವಂತಹ ಜ್ಯೂಸ್ ಬರ್ತಾ ಇದೆ, ಶುಗರ್ ಕೇನ್ ಜ್ಯೂಸ್ ಅಲ್ವಾ, ಕಬ್ಬಿನ ಹಾಲು. ಹೌದು. ಓಕೆ ಸರ್, ಈಗ ನೋಡ್ರಿ, ಈಗ ನಾವು ಡೆಮೋ ಹಾಕಿರ್ತಿರಲ್ವಾ, ನೋಡ್ರಿ 1 ಟಮ್ಲರ್ ಜ್ಯೂಸ್ ನಾವ್ ಇಲ್ಲಿ ಬಂದಿರ್ತದೆ. ಒಂದೇ ಇದ್ರಲ್ಲಿ ಬಂತು. ಹೌದು, ಒಂದೇ ಇದ್ರಲ್ಲಿ 2 ಗ್ಲಾಸ್ ಆಗುತ್ತಲ್ವಾ? ಹೌದು ಸರ್. ಈಗ ನೋಡ್ರಿ ಅಂದ್ರೆ ಈಗ ಮತ್ತೆ ಹಳೆ ಮಿಷನ್ ಎಲ್ಲ ನೋಡ್ರಿ ಅಂದ್ರೆ ನೀವು ಒಂದು ಸಾರಿ ಮೇಲೆ ಒಂದು 2 ಟೈಮ್ಸ್ 3 ಟೈಮ್ಸ್ ನೀವು ಹಾಕ್ಬೇಕು, ಹಾಕ್ಬೇಕು. ಇದು ನೋಡ್ರಿ ಒಂದೇ ಸಾರಿ, ಇದು ನೋಡಿ ಫುಲ್ ಡ್ರೈ ಹಂಗೆ ಇರ್ತದೆ. ಒಂದೇ ಸರ್ತಿಗೆ ಒಂದೇ ಸಾರಿ ಇಷ್ಟು ಕ್ಲಿಯರ್ 2 ಸರ್ತಿ 3 ಸರ್ತಿ ಹಾಕ್ಬೇಕಂತ ಅವಶ್ಯವಿಲ್ಲ. ಅಷ್ಟೇ, ನಿಮ್ಗೆ ಆಟೋಮ್ಯಾಟಿಕ್ ಹೇಳ್ಕೊಳ್ಳುತ್ತೆ. ಮೇಡಮ್, ಇದು SS ಇರುತ್ತಾ? ಯಾವ ತರ ಇದೆಲ್ಲ SS ಹಾಕಿರ್ತೀರಿ. ಒಳಗಡೆ ನೋಡ್ರಿ ಅಂದ್ರೆ ನೀವು 4 ರೋಲರ್ಸ್ ಇರ್ತದ. ಮುಂದ್ ಕಡೆ ಇರೋ 2 ರೋಲರ್ಸ್ ಏನಾದ್ರು ಕಬ್ಬು ನೀವು ಹಾಕಿರೋದು 2 ಹಂಗ್ ಕಟ್ ಮಾಡೋದು. ಈ ಕಡೆ ಇರೋ 2 ರೋಲರ್ಸ್ ಬಂದು ನೀವು ಫುಲ್ ಹಂಗ್ ಸ್ಕ್ವೀಸ್ ಮಾಡಿ ಫುಲ್ ಹಂಗ್ ಜ್ಯೂಸ್ ಕೊಡೋದು. ಈಗ 4 ರೋಲರ್ಸ್ ಇರೋನಲ್ಲ, ನೀವೇನಾದ್ರು ಒಂದು ಸಾರಿ ನೀವು ಹಾಕಿರವೇ ಸಾಕು. 2ನೇ ಸಾರಿ ನೀವು ಹಾಕ್ಬೇಕು ಅವಶ್ಯವೇ ಇರ್ನಾರ್ದು ಸರ್. ಇಲ್ಲ ಅಲ್ವಾ? ಇಲ್ಲ, ಆರಾಮಾಗಿ ಇದು ಮಾಡ್ಕೊಳ್ಳಬಹುದು. ಹೌದು ಸರ್. ಓಕೆ ಸರ್, ಈಗ ನೋಡ್ರಿ ನಾ ಇದು ಟಮ್ಲರ್ಲಿ ಬಿಡ್ತೀನಿ ನಿಮ್ಗೆ ಎಷ್ಟು ಬರ್ತದ ನೋಡ್ರಿ. ಓಕೆ, ಆ ಒಂದು ಕಬ್ಬು ಹಾಕಿದಕ್ಕೆ ನಿಮ್ಗೆ 1 ಟಮ್ಲರ್ ಜ್ಯೂಸಸ್ ಹೌದು ಸರ್. ಹೌದು. ಓಕೆ, ಈಗ ಇದು ಕುಡಿದು ನೋಡ್ರಿ ಟೇಸ್ಟ್ ಹೆಂಗಿರ್ತದ ಅಂತ ಹೇಳಿ. ಓಕೆ ವೀಕ್ಷಕರು ನೋಡಿ, ಕುಡಿತಾ ಇದ್ದೀನಿ ನಾನು. ಫ್ರೆಶ್ ಜ್ಯೂಸ್ ಅಲ್ವಾ? ಹೌದು ಸರ್. ಓಕೆ ಮೇಡಮ್, ಯಾವ ತರ ಇದನ್ನ ಬಿಸ್ನೆಸ್ ಗೆ ಯಾವ ತರ ಸಪೋರ್ಟಿವ್ ಅಂತೀರಾ? ಪ್ರತಿಯೊಬ್ಬರು ನೀವು ಹೆಂಗೆ ಹೆಲ್ಪ್ ಮಾಡ್ತೀರಾ? ಇದ್ರದ್ದು ಕಂಪ್ಲೀಟ್ ಸೆಟ್ ಸಿಗುತ್ತಾ? ಯಾವ ತರ ಇದನ್ನ
ಸರ್ ಇದು ಬಂದು ನೋಡ್ರಿ ಅಂದ್ರೆ ನಮ್ಮದು ಇದು ಮಿಷನ್ ಬಂದು ಕಬ್ಬು ಜ್ಯೂಸ್ ಮಿಷನ್ ಮಟ್ಟು ಸೆಪರೇಟ್ ಆಗಿ ಬೇಕಂದ್ರೆ ಸೆಪರೇಟ್ ಆಗಿ ಮಿಷನ್ ಮದ್ದು ಪೋರ್ಟಬಲ್ ಮಿಷನ್ ಬರೀ ಇಷ್ಟೇ ಇರುತ್ತೆ. ಬೇರೆ ಇಷ್ಟೇ ಬರೋದು. ಇದು ಬೇಕಂದ್ರೆ ತನಿಯಂಗ್ ನೀವು ಸೆಪರೇಟ್ ಆಗಿ ಪರ್ಚೇಸ್ ಮಾಡಬಹುದು. ಇಲ್ಲ ಬಂದು ಇದು ಬಂದು ಸೆಟ್ ಅಂದ್ರೆ ಬರೋದು. ಇದು ನೋಡ್ರಿ ಅಂದ್ರೆ ಈ ತರ ಈ ಕಡೆ ಬಂದು ನೀವು ಕಬ್ಬು ಬಂದು ಇದ್ರಲ್ಲಿ ಕ್ಲೀನ್ ಮಾಡಬಹುದು. ಕ್ಲೀನ್ ಮಾಡಬಹುದು ಇದ್ರಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಸರ್ ಇದು ಆಲ್ರೆಡಿ ಕ್ಲೀನ್ ಮಾಡಿರ್ತದೆ. ಇಲ್ಲ ನಾನು ತೋರಿಸ್ತೀನಿ. ಇದು ಬಂದು ನೀವು ಸ್ಕ್ರೂ ಅಡ್ಜಸ್ಟ್ಮೆಂಟ್. ಸೊ ಇದು ಕಬ್ಬು ನೀವು ಏನ್ ಸೈಜ್ ಬರ್ತದೋ ಆ ಸೈಜ್ ಬಂದು ಇದು ಬಂದು ನೀವು ಇದು ಮಾಡಬಹುದು. ಕ್ಲೀನ್ ಮಾಡ್ಕೋಬಹುದು. ಇದು ನಿಮಗೆ ಬಂದು ಹಿಂಗ ಕ್ಲೀನ್ ಮಾಡಬಹುದು ಸರ್. ಈ ತರ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಈ ತರ ಇದನ್ನ ಕ್ಲೀನ್ ಮಾಡಬಹುದು. ಓಕೆ ಇದರಲ್ಲಿ ವೀಲ್ ಬರುತ್ತೆ ಸೆಟ್ ತಗೊಂಡ್ರಲ್ವಾ ಸರ್. ಇದು ಎಲ್ಲಿ ಬೇಕಾದ್ರೆ ಇದು ಮೂವ್ಮೆಂಟ್ ಮಾಡಬಹುದು. ಇದು ನೋಡ್ರಿ ಅಂದ್ರೆ ನೀವು ಕೋಕೋನಟ್ ಟೆಂಡರ್ ಕೋಕೋನಟ್ ಇರ್ತದಲ್ವಾ ಕಟಿಂಗ್ ಮಾಡಬಹುದು ಮ್ಯಾನುವಲ್ ಆಗಿ. ಇದು ಬಂದು ನಾರ್ಮಲ್ ನಮ್ಮ ಇದರಲ್ಲಿ ಇರ್ತದಲ್ವಾ ಓಕೆ ನಾರ್ಮಲ್ ಅಯನೇ ಬರೋದು. ಇದು ನೋಡ್ರಿ ಅಂದ್ರೆ ಎಸ್ಎಸ್ಲಿ ಇರೋದು. ಎಸ್ಎಸ್ಲಿ ಇರೋನಾல ನೀವು ಏನಂದ್ರೆ ಇದ್ರಲ್ಲಿ ಬಂದು ಹೈಜಿನಿಕ್ ಆಗಿ ಇರೋದು. ಸೊ ಅದனால ಇದು ಎಸ್ಎಸ್ಲಿ ಕೊಟ್ಟಿರ್ತೀರಿ. ಇದು ಬಂದು ಸೆಟ್ ಅಂದ್ರೆ ಬರೋದು ಸರ್. ಈ ಮಿಷನ್ ಬಂದು ನೀವು ಸೆಟ್ ಆಗಿ ನೀವು ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಬೇಸಿಗೆ ಕಾಲ ಅಲ್ಲವಾ. ಸೊ ಕಬ್ಬು ಜ್ಯೂಸ್ ಮಿಷನ್ ಅವ್ರ ಬಿಸ್ನೆಸ್ ಮಾಡ್ಬೇಕು, ಟೆಂಡರ್ ಕೋಕೋನಟ್ ಅವ್ರು ಮಾಡ್ಬೇಕು ಅಂದ್ರೆ ಎಳನೀರ್ನ ಅವ್ರು ಕಟ್ ಮಾಡಿ ಮಾರ್ಬೇಕಂದ್ರೆ ಆ ತರ ರೈತರಿಗೆ ಇದು ಸೆಟ್ ಆಗಿ ಪರ್ಚೇಸ್ ಮಾಡಿ ಅವ್ರು ಯೂಸ್ ಮಾಡಬಹುದು. ಅದು ಅವರಿಗೆ ಬಂದು ಇದು ತುಂಬಾ ಅನುಕೂಲವಾಗಿ ಅನುಕೂಲ. ಎಳನೀರು ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಎರಡು ಬಿಸ್ನೆಸ್ ಆಗುತ್ತೆ. 2 in 1 ಬಿಸ್ನೆಸ್ ಹೆಂಗಿರೋದು ಅವ್ರಿಗೆ ಎರಡು ಇನ್ಕಮ್ ಬರೋದು. ಆ ತರ ಇರೋ ರೈತರಿಗೆ ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿರೋದು ಸರ್. ಈಗ ಬಂದು ನಾವು ಮೋಟರ್ ಮಾಡಲ್ ಆಗ ನೋಡ್ರಿ. ಇದು ನೋಡ್ರಿ ಅಂದ್ರೆ ಇವಾಗ ಪೆಟ್ರೋಲ್ ಇಂಜಿನ್ ಮಾಡಲ್ ನಾ ಇವಾಗ ಹೇಳ್ತೀನಿ. ಇದು ಬಂದು ಯಾರಾದ್ರೂ ಈಗ ರೋಡ್ ಸೈಡ್ ಬಂದು ಶಾಪ್ ಮಾಡಿ ಇರ್ತಾರ, ಇಲ್ಲ ಬಂದು ಅವ್ರು ಗಾಡಿಲ್ ಮಡಿ ಅಲ್ಲದ ಆರಾಮ್ಸೆ ಅವ್ರು ಕೊಂಡೋಗಿ ಬಂದು ಒಂದೊಂದು ಏರಿಯಾವಂಗ್ ಹೋಗಿ ಶಾಪ್ ಅವ್ರು ರನ್ ಮಾಡ್ಬೇಕು ಹಂಗಂದ್ರ ಅವ್ರಿಗೆ ಬಂದು ಪೆಟ್ರೋಲ್ ಎಂಜಿನ್ ಹೌದು ಸರ್. ಇದು ಬಂದು ಈಗ ಇದು ಹೆಂಗೆ ಲೈವ್ ಆಗಿ ರನ್ ಆಗ್ತದೆ ಅಂತ ನಾವ್ ಲೈವ್ ಡೆಮೋ ನೋಡ್ಬೋದು ಸರ್. ಇದನ್ನ ಸೇಮ್ ಆಗಿ ಈ ತರನೇ ಬರೋದು. ಇದನ್ನ ಕಬ್ಬು ಅಷ್ಟೇ ಸರ್ ಅಷ್ಟೇ. ಅದೇ ಒಳಗೆ ಔಟ್ಪುಟ್ ಬರ್ತಾ ಇದೆ. ಹೌದು ಸರ್. ಇದನ್ನ ನೋಡ್ರಿ ಇದ್ರಿಂದ ಸೇಮ್ ಆ ತರನೇ ಔಟ್ಪುಟ್ ಬರ್ತದ. ಓಕೆ ಇದನ್ನ ನೋಡ್ರಿ. ಇದ್ರಲ್ಲಿ ನಾವೀಗ ಪೆಟ್ರೋಲ್ ಇಂಜಿನ್ ಹಾಕಿರಲ್ವಾ, ನೋ ಸರ್. ಈಗ ನೋಡ್ರಿ ಇದ್ರಲ್ಲಿ ನೋಡ್ರಿ ಫುಲ್ ಡ್ರೈಯೇ ಬಂದಿರ್ತದ. ಒನ್ ಟೈಮ್ಲೆ ಬರೋದು ಈ ತರ. ಫ್ರೆಶ್ ಜ್ಯೂಸ್ ನೋಡಿ ಹೆಂಗಾಗಿದೆ. ಸೇಮ್ ಇದ್ರಲ್ಲಿ ನೋಡ್ರಿ ನಿಮ್ಗೆ 1 ಟಮ್ಲರ್ ಆಫ್ ಜ್ಯೂಸಸ್ ಬಂದಿರ್ತದ. ಒಂದು ಟಮ್ಲರ್ ಮೇಲವೇ ಇರೋದು ನಿಮ್ಗೆ ಫ್ರೆಶ್ ಜ್ಯೂಸ್ ರೆಡಿ ಅಲ್ವಾ. ಹೌದು ಸರ್. ಓಕೆ ಈ ತರ ಆರಾಮಾಗಿ ಈ ತರ ನಿಮಗೆ ಬರೋದು. ಈ ತರ ಜ್ಯೂಸ್ ಹಾಕೋಬಹುದಲ್ವಾ. 1 ಮಿನಿಟ್ ಕೂಡ ಆಗೋದಿಲ್ಲ. 1 ಮಿನಿಟ್ ಕೂಡ ಆಗಿಲ್ಲ. ಈಸಿ ಹಂಗಿರೋದು. ಇದೇ ನೀವು ಬಂದು ಓಲ್ಡ್ ಮಾಡೆಲ್ ಮಿಷನ್ ಹೆಂಗಿದ್ರ ಒಂದು ಸಾರಿ ನೀವು ಬಂದು 3 times 4 times ಬಂದು ರಿಪೀಟೆಡ್ ಆಗಿ ಹಾಕ್ಬೇಕು. ಅದಕ್ಕೆ ನಿಮ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಜಾಸ್ತಿ ಇದು ಬಂದು ನೀವು ಒಂದು ಸಾರಿ ಹಾಕಿರವೇ ಸಾಕು. ನೀವು 3 times 4 times ಹಾಕ್ಬೇಕು ಅವಶ್ಯವೇ ಇರ್ಲಿಲ್ಲ. ಇನ್ನೊಂದು ಇದ್ರ ಸೇಫ್ಟಿ ಇರುತ್ತದ. ಹಳೆ ಮಿಷನ್ ನೋಡ್ರಿ ಅಂದ್ರೆ ನೀವ್ ಏನಾಗಂದ್ರೆ ಇದು ರೋಲರ್ ಎಲ್ಲಾನೇ ಹ್ಯಾಂಡ್ ಸೇಫ್ಟಿ ಇರಲಿಲ್ಲ. ನೀವು ಒಳಗಡೆ ಹಿಂಗ ನೀವು ಕೈಲೇ ಮಡಿ ಇದೇನಂದ್ರೆ ನೀವು ಸೆಪರೇಟ್ ಆಗಿ ಒಳಗೆ ಮಾಡಿರ ಆದ್ರೆ ಒಳಗೆ ಇದು ಮಾಡ್ತದಲ್ವಾ ಎಳಕುಂತದ. ಅದನ್ನ ನಿಮ್ಗೆ ಸೇಫ್ಟಿ ತುಂಬಾ ಜಾಸ್ತಿ ಇರ್ತದೆ. ನಾರ್ಮಲ್ ಆಗಿ ಲೇಡೀಸ್ ಇದನ್ನ ಯೂಸ್ ಮಾಡಬಹುದು. ಆ ದೊಡ್ಡ ಮಿಷನ್ ಎಲ್ಲ ಇದ್ರೆ ಲೇಡೀಸ್ ಯೂಸ್ ಮಾಡಕ ಕೊಂಚ ಕಷ್ಟವಂಗಿರೋದು. ಅವ್ರಿಗೆ ಸೇಫ್ಟಿ ಮೆಷರ್ ಇರ್ನಾರ್ದು. ಇದು ಬಂದು ನಾವು ತುಂಬಾ ಸೇಫ್ಟಿ ಮೆಷರ್ ಹೆಂಗ್ ಕೊಟ್ಟಿರೋನಾಲ ನಾರ್ಮಲ್ ಆಗಿ ಲೇಡೀಸ್ ಇದು ಈಸಿಯಾಗಿ ಯೂಸ್ ಮಾಡಬಹುದು. ಯಾರೇ ಇರ್ಬೋದಲ್ವಾ. ಹೌದು ಸರ್. ಯಾರೇ ಬೇಕಾದ್ರೆ ಸರ್ ಎಲ್ಲಾರನೇ ಮಾಡಬಹುದು. ಈವನ್ ಲೇಡೀಸ್ ಮನೇಲಿ ಮಡಿ ಇರ್ತಾರ ಹಂಗಿದ್ರೆ ಮನೇಲಿ ಈಗ ಲೇಡೀಸ್ ಮನೇಲಿ ಇರ್ತಾರ. ಈಗ ಬಂದು ಈ ಬೇಸಿಗೆ ಕಾಲದಲ್ಲಿ ಅವ್ರ ಏದಾದ್ರು ಚೆನ್ನದಾಗಿ ಮಾಡ್ಬೇಕು ಹಂಗಂದ್ರ ಇದು ಮಣ ಕರೆಂಟ್ ನೀವು ಯೂಸ್ ಮಾಡಬಹುದು. ಕರೆಂಟ್ ಯೂಸ್ ಮಾಡಬಹುದು. ಇದು ಬಂದು ಪೆಟ್ರೋಲ್ ಇಂಜಿನ್ ಬಂದು ನೀವು 7.5 HP ಮೋಟರ್ ಬರೋದು ಸರ್. 7.5 HP ಬರ್ತದೆ. ಮೇಡಮ್ ಈ ಸರ್ವಿಸ್ ವಾರಂಟಿ ಗ್ಯಾರಂಟಿ ಯಾವ ತರ ನಿಮ್ ಕರ್ನಾಟಕದಲ್ಲಿ ಹೋಗ್ತಾ ಇದೆ ಸರ್? ಮ್ಯಾಕ್ಸಿಮಮ್ ನಮ್ಮ ಕಂಪನಿ ಮಿಷನ್ಸ್ MK ಮಿಷನ್ಸ್ ನೋಡ್ರಿ ಅಂದ್ರೆ ಸರ್ವಿಸ್ ಕಂಪ್ಲೇಂಟ್ಸ್ ಬರಿಲ್ಲದಂಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀರಿ. ಯಾಕಂದ್ರೆ ಸರ್ವಿಸ್ ಬಂದು ನಾವ್ ತುಂಬಾ ಜಾಸ್ತಿ ನೀವು ದಿನ ಬಂದು ಜಾಸ್ತಿ ತಲ್ಲಿ ಹೋಗಕೋತಿಲ್ತ ನಾವೇ ಬಂದು ಕಸ್ಟಮರ್ ಹತ್ರ ಒಂದು ಗುಡ್ ವಿಲ್ ಇರೋದು. ಸೊ ಅದಕ್ಕಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಾಕೋತಿಲಿ ನಮ್ನೋಡ ಸರ್ವಿಸ್ ಇಶ್ಯೂಸ್ ಬರಿಲ್ಲದಂಗೆ ಎಷ್ಟು ನಾವು ಇದು ಮಾಡಿ ಕೇರ್ಫುಲ್ ಆಗಿ ಮಾಡಕ್ ಆಗೋದು ಆ ತರವೇ ನಾವು ಮಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀರಿ. ಮ್ಯಾಕ್ಸಿಮಮ್ ಇಶ್ಯೂಸ್ ಬರಿಲ್ಲ. ಇನ್ ಕೇಸ್ ನೀವು ಮಿಷನ್ ಇಶ್ಯೂಸ್ ಇರ್ತದ ಹಂಗಂದ್ರೆ ಸಣ್ಣ ಪ್ರಾಬ್ಲಮ್ ಹೆಂಗಿದ್ರೆ ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ವಿಡಿಯೋ ಕಾಲ್ ನಿಮಗೆ ಗೈಡೆನ್ಸ್ ಕೊಡಾರು. ಇಲ್ಲ ನೀವೇ ಬಂದು ಪ್ರಾಬ್ಲಮ್ಸ್ ಬಂದು ಜಾಸ್ತಿ ಇರುತ್ತದ, ಇಲ್ಲ ಬಂದು ನಿಮ್ನಾಲ ಅದು ಹ್ಯಾಂಡಲ್ ಮಾಡಕ್ ಆಗಿಲ್ಲ, ಸರಿ ಮಾಡಕ್ ಆಗಿಲ್ಲ ಹಂಗಂದ್ರ ಸ್ಟಾಫ್ ನಾವ್ ಇಲ್ಲಿದ್ದು ಕಳಿಸ್ತೀರಿ ಸರ್. ಆಲ್ರೆಡಿ ಬೇಸಿಗೆ ಕಾಲ ಹಂಗಂದ್ರನಾಲ ಅವ್ರ ಅಲ್ಲಿ ತುಂಬಾ ಬಂದು ಸಮ್ಮರ್ ಟೈಮ್ಲಿ ಅಲ್ಲಿ ಮಿಷನ್ಸ್ ಜ್ಯೂಸ್ ಎಲ್ಲ ಅವಶ್ಯವಿರೋನಲ್ಲ
ತುಂಬಾ ರೈತರ್ಸ್ ಆಲ್ರೆಡಿ ನಮ್ಮ ಹತ್ರ ಪರ್ಚೇಸ್ ಮಾಡಿರ್ತಾರೆ ಸರ್. ಓಕೆ, ಆರಾಮಾಗಿ ದುಡಿಮೆ ಮಾಡ್ತಾ ಇದ್ದಾರೆ. ಹೌದು ಸರ್. ಓಕೆ, ಸರ್ವಿಸ್ ಆಗ್ಲಿ, ವಾರಂಟಿ ಆಗ್ಲಿ, ಗ್ಯಾರಂಟಿ ಆಗ್ಲಿ ಏನ್ ತೊಂದ್ರೆ ಇಲ್ಲ ಅವ್ರಿಗೆ? ಇಲ್ಲ ಸರ್, ಇಲ್ಲ, ಏನ್ ತೊಂದ್ರೆ ಇಲ್ಲ. ಇಲ್ಲ ಸರ್. ಇಲ್ಲಿ ಅಂದ್ರೆ ಕೊಯಂಬತ್ತೂರಿಂದ ಕರ್ನಾಟಕ ಎಲ್ಲ ಲಾಂಗ್ ಆಗುತ್ತಲ್ವಾ, ನೀವು ಸೌತ್ ಇಂಡಿಯಾನ ಕೊಡ್ತಾ ಅಂತ ಹೇಳಿದ್ರಿ, ಯಾವ ತರ ಕಳ್ಸಿಕೊಡ್ತೀರಿ, ಯಾವ್ದ್ರಲ್ಲಿ ಕಳಿಸ್ತೀರಾ ಸರ್? ಈಗ ನೋಡ್ರಿ ಅಂದ್ರೆ ನಾವ್ ಇಲ್ಲಿದ್ದು VRL ಪಾರ್ಸಲ್ ಸರ್ವಿಸ್ ಇರ್ತದಲ್ವಾ, ರೈತರು ಇಲ್ಲಿದ್ದು ಬಂದು ಅವ್ರ ಕರ್ನಾಟಕ ಎಲ್ಲಿ ಇರ್ತಾರೋ ಅವ್ರಿಗೆ ನಿಯರ್ VRL ಆಫೀಸ್ ಎಲ್ಲಿ ಇರ್ತದೋ ಅಲ್ಲಿ VRL ಟ್ರಾನ್ಸ್ಪೋರ್ಟ್ ನಾವು ಬುಕ್ ಮಾಡಿ ಕಳ್ಸಿಕೊಡ್ತೀರಿ ಸರ್. ಎಲ್ಲ ಕಳ್ಸಿಕೊಡ್ತೀರಾ? ಹೌದು ಸರ್.